ಹರೇ ಕೃಷ್ಣ. ನಮಸ್ಕಾರ ಎಲ್ಲರಿಗೂ. ಇಂದು ಮಹಾಲಯ ಅಮಾವಾಸ್ಯೆ. ಈ ದಿನವು ನಮ್ಮ ಸಂಸ್ಕೃತಿಯಲ್ಲಿ ತುಂಬ ವಿಶೇಷವಾದ ದಿನ. ಇದು ಪಿತೃಪಕ್ಷದ ಕೊನೆಯ ದಿನ. ಇದನ್ನು ಪಿತೃತೃಪ್ತಿಯ ದಿನ ಎಂದು ಸಹ ಕರೆಯುತ್ತಾರೆ. ಲಕ್ಷ್ಮೀ ದೇವಿ ಎಂದರೆ ಸಂಪತ್ತಿನ, ಐಶ್ವರ್ಯದ, ಸಮೃದ್ಧಿಯ ದೇವಿ. ಆದರೆ ಅವರು ಕೇವಲ ಹಣ ಕೊಡುವ ದೇವಿಯಲ್ಲ. ಅವರು ನಮ್ಮ ಮನೆಯಲ್ಲಿ ಶಾಂತಿ, ಪ್ರೀತಿ, ಧರ್ಮ ಇವುಗಳನ್ನು ಕಾಪಾಡುವ ಶಕ್ತಿ. ಶಾಸ್ತ್ರಗಳಲ್ಲಿ ಲಕ್ಷ್ಮೀದೇವಿಯನ್ನು ಶ್ರೀ ಎಂದು ಕರೆಯುತ್ತಾರೆ. ಅವರು ವಿಷ್ಣು ಭಗವಾನರ ಪತ್ನಿ. ಎಲ್ಲೆಲ್ಲಿ ಭಗವಂತನ ಭಕ್ತಿ, ಪ್ರೀತಿ, ಶುದ್ಧತೆ ಇದ್ದವೋ ಅಲ್ಲಿ ಲಕ್ಷ್ಮಿ ವಾಸಿಸುತ್ತಾಳೆ. ಆದ್ದರಿಂದ ನಾವು ಶುಕ್ರವಾರದ ದಿನ ದೇವಿಯ ಆರಾಧನೆ ಮಾಡುತ್ತೇವೆ. ಲಕ್ಷ್ಮೀದೇವಿಯ ಅನುಗ್ರಹ ಇದ್ದರೆ ಹಣ ಮಾತ್ರವಲ್ಲ, ಆರೋಗ್ಯ, ನೆಮ್ಮದಿ ಎಲ್ಲವೂ ದೊರೆಯುತ್ತದೆ. ನಮ್ಮ ಭಕ್ತಿ ಶುದ್ಧವಾಗಿದ್ದಾಗ ಮಾತ್ರ. ಆದ್ದರಿಂದ ನಾವು ಪಂಚಾಮೃತಗಳಿಂದ ಅಭಿಷೇಕ ಮಾಡಿ, ಅರಿಶಿನ, ಕುಂಕುಮ, ಹೂಗಳಿಂದ ಅಲಂಕರಿಸಿ ಪ್ರಾರ್ಥಿಸೋಣ. ಶ್ರೀ ಲಕ್ಷ್ಮೀ ಕೃಪೆ ನಮ್ಮೆಲ್ಲರ ಮೇಲಿರಲಿ ಎಂದು ಆಶಿಸೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಲಕ್ಷ್ಮೀನಾರಾಯಣಾಯ. ಓಂ ಲಕ್ಷ್ಮೀನಾರಾಯಣಾಯ. ಶ್ರೀ ಲಕ್ಷ್ಮಿ ನಿಮ್ಮ ಬದುಕಲ್ಲಿ ಎಲ್ಲರಿಗೂ ಆರೋಗ್ಯ, ಸಂಪತ್ತನ್ನು ಕರುಣಿಸಲಿ ಎಂದು ಆಶಿಸುತ್ತೇನೆ. ಇದು ಪೂಜೆ ಮುಗಿದ ನಂತರ ದೇವಿಯ ಒಂದು ಕೊನೆಯ ಲುಕ್ ಆಗಿರುತ್ತೆ. ನೋಡಿ, ಫೈನಲ್ ಲುಕ್ ನಾವು ಪೂಜೆ ನಂತರ ಯಾವ ರೀತಿಯಾಗಿ ಬಂದಿದೆ ಅಂತ. ತುಂಬ ಖುಷಿಯಾಗಿದೆ ನನಗೆ ಪೂಜೆ ಮಾಡಿ. ಆ್ಯಂಡ್ ಇದು ನಾನು ಕೃಷ್ಣನನ್ನು ಆರಾಧಿಸ್ತಾ ಇರೋದ್ರಿಂದ ಶ್ರೀಕೃಷ್ಣನ ಪೂಜೆನೂ ಸಹ ಇವತ್ತು ನಾನು ಮಾಡಿದ್ದೀನಿ. ಕೊನೆಯಲ್ಲಿ ಈ ರೀತಿಯಾಗಿ ನಾವು ಒಂದು ಲುಕ್ಕನ್ನು ನೋಡ್ಬೋದು. ಎಲ್ಲರಿಗೂ ಶ್ರೀಕೃಷ್ಣ ಪರಮಾತ್ಮ ಹಾಗೂ ಶ್ರೀ ಲಕ್ಷ್ಮೀನಾರಾಯಣ ಕೃಪೆ ಸದಾ ಇರಲಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.